ಸರ್ ನೀವೊಂದು ಮಾತು ಹೇಳಿದ್ರಿ, ಅದು ತುಂಬಾ ಜನ ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಇದ್ದಂಗೆ. ದಟ್ ಈಸ್ ಗೌರ್ಮೆಂಟ್ ಇಂದಲೇ ನಿಮ್ಮ ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಫ್ರೀ ಕೋಚಿಂಗ್ ಕೊಡ್ತಾರೆ ಅಂತ. ನಮ್ಮಲ್ಲಿ ಈ ಫ್ರೀ ಅಂತ ಬಂದ ತಕ್ಷಣ ನಮ್ಮ ಜನರಲ್ಲಿ ಒಂದು ಭಾವನೆ ಇದೆ, ಫ್ರೀ ಕೊಟ್ಟಿದ್ದೆಲ್ಲ ಸಕ್ಸಸ್ ಆಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದೆಲ್ಲ ನಮಗೆ ವಾಸಿ ಆಗಲ್ಲ ಅಂತ. ಬಟ್ ಈ ಕೋಚಿಂಗ್ ಅಲ್ಲಿ ಸೆಲೆಕ್ಟ್ ಆಗ್ತಾರಾ ಸರ್ ಕೋಚಿಂಗ್ ತಗೊಂಡ್ರೆ? ಅಯ್ಯೋ ತುಂಬಾ ಚೆನ್ನಾಗಿದೆ. ನಾನು ಇನ್ಸಿಡೆಂಟಲಿ ಕಳೆದ ವರ್ಷ ನಾನೇ ಈ ಗೌರ್ಮೆಂಟ್ ಕೊಡ್ತಾ ಇರೋದಂಥ ಕೋಚಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ನಾನು ಮಾತಾಡಿಸಿ ಬಂದಿದ್ದೀನಿ. ಅಲ್ಲಿ ತುಂಬ ಸರ್ಕಾರ ಕೂಡ ಏನು ಮಾಡುತ್ತೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿನ ಹಲವಾರು ಕೋಚಿಂಗ್ ಸೆಂಟರ್ಗಳಲ್ಲಿ ಕೆಲವು ಉತ್ತಮ ಕೋಚಿಂಗ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡಿ ಅಂಥವರಿಂದ ಕೊಡಿಸ್ತಾರೆ. ಹಾಗಾಗಿ ಅದನ್ನು ಎಲ್ಲ ಸರ್ಕಾರಿ ಸವಲತ್ತುಗಳು ಸೇವೆಗಳು ಕೆಳಮಟ್ಟದ್ದು ಅಂತ ತಿಳ್ಕೊಬೇಡಿ. ಆ ಥರ ಕೆಳಮಟ್ಟದಿದ್ದರೆ ಜಯದೇವ ಆಸ್ಪತ್ರೆಗೆ ಹೃದ್ರೋಗ ಸಂಬಂಧಿ ಯಾರು ಹೋಗ್ತಿರ್ಲಿಲ್ಲ, ಕ್ಯಾನ್ಸರ್ ಆಸ್ಪತ್ರೆ ಬೆಂಗಳೂರು ಕಿದ್ವಾಯಿಗೆ ಯಾರು ಹೋಗ್ತಿರ್ಲಿಲ್ಲ. ಸರ್ಕಾರದ ಸೇವೆಯೆಲ್ಲ ಕಳಪೆ ಅಂತ ತಿಳ್ಕೊಳ್ಳೋದು ತುಂಬಾ ತಪ್ಪು.